ಹಾಯ್ ವೆಲ್ಕಮ್ ಟು ದೀಪು ಬ್ಲಾಗ್ಸ್. ಇವತ್ತು ನಾನು ಸೋಯಾಬೀನ್ ಪಲಾವ್ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ. ಫಸ್ಟಿಗೆ ಈರುಳ್ಳಿ, ಟೊಮೆಟೊ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಸೋಯಾಬೀನ್ ಇದಿಷ್ಟು ಬೇಕು. ಒಂದು ಜಾರಿಗೆ ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ತೊಳೆದು ಕ್ಲೀನಾಗಿ. ಈಗ 5ರಿಂದ 8 ತೊಳೆದಿರೋ ಒಣಮೆಣಸಿನ್ಕಾಯಿ ತೊಗೋತಿದ್ದೀನಿ ಇಲ್ಲಿ. ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಒಂದು ರೌಂಡ್ ಕ್ಲೀನಾಗಿ ರುಬ್ಕೊಳ್ಳೋಣ. ಒಂದು ರೌಂಡ್ ರುಬ್ಕೊತಿದ್ದೀನಿ. ಇದಕ್ಕೆ ಸ್ವಲ್ಪ ಒಂದು ಟೊಮೆಟೊ ಆ್ಯಡ್ ಮಾಡ್ಕೊತೀನಿ. ಒಂದು ಟೊಮೆಟೊ ಹಾಕೋದ್ರಿಂದ ಇದು ಮಿಶ್ರಣ ಬೇಗ ಸ್ಮೂತ್ ಆಗುತ್ತೆ, ಟೇಸ್ಟು ಕೂಡ ಚೆನ್ನಾಗಿ ಬರುತ್ತೆ ಮಸಾಲೆಯಲ್ಲಿ. ಸೊ ಹಂಗಾಗಿ ಆ್ಯಡ್ ಮಾಡಿಕೊಂಡು ಇನ್ನೊಂದು ಸಲ ರುಬ್ಕೊಂಡು ನೈಸಾಗಿ ಪೇಸ್ಟ್ ಥರ ರೆಡಿ ಮಾಡ್ಕೊತಿದ್ದೀನಿ. ಇನ್ನೊಂದು ಸ್ವಲ್ಪ ನೈಸ್ಗೆ ಆಗಬೇಕು, ಹಂಗಾಗಿ ನಾನು ಇನ್ನೂ ಒಂದು ರೌಂಡ್ ರುಬ್ಕೊತಿದ್ದೀನಿ. ಇವಾಗ ನೈಸ್ ಆಗಿರುತ್ತೆ. ಇದಾದಮೇಲೆ ಒಂದು ಪಾತ್ರೆಗೆ 2 ಲೋಟ ಅಕ್ಕಿ ಹಾಕ್ಕೊಳ್ಳೋಣ. ನಾನಿಲ್ಲಿ 2 ಲೋಟ ಅಕ್ಕಿ ಹಾಕ್ಕೊತಾ ಇದ್ದೀನಿ. ನೀವು ಎಷ್ಟು ಲೋಟ ತೊಗೋತೀರಾ ಅದ್ರ ಮೇಲೆ ನೀರು ಹಾಕಬೇಕು. 1 ಲೋಟ ಅಕ್ಕಿಗೆ 2 ಲೋಟ ನೀರು ಥರ. ನಾನಿಲ್ಲಿ ಅಕ್ಕಿನ ಸ್ವಲ್ಪ ತೊಳೆದು ನೆನೆಯೋಕೆ ಇಟ್ಟಿದ್ದೀನಿ. ಹಾಗೆ ಒಂದು ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕಿ ಇಟ್ಕೊಂಡಿದ್ದೀನಿ. ಕಾಯಕ್ಕಿಟ್ಟು ಒಂದು 3 ಲವಂಗ ಹಾಕ್ತಿದ್ದೀನಿ. ಎಣ್ಣೆ ಕಾದಾದ್ಮೇಲೆ ಒಂದು ಸ್ವಲ್ಪ ಪಲಾವ್ ಎಲೆ, ಅದಾಗಿ ಸ್ವಲ್ಪ ಅದು ಗೋಲ್ಡನ್ ಕಲರ್ ಬರೋಷ್ಟೊತ್ತಿಗೆ ಒಂದು ಸ್ವಲ್ಪ ಚಕ್ಕೆ, ಒಂದು 2ರಿಂದ 3 ಪೀಸ್ ಚಕ್ಕೆ, 1-2 ಅನಾನಸ್ ಹೂವು, ಅದನ್ನು ಸ್ವಲ್ಪ ಫ್ರೈ ಮಾಡಿ. ಅದೊಂಚೂರು ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೊಬೇಕು. ಈರುಳ್ಳಿನೂ ಹಂಗೆ ಸ್ವಲ್ಪ ಒಂದು 5 ನಿಮಿಷ ಆದರೂ ಫ್ರೈ ಮಾಡ್ಕೊಬೇಕಾಗತ್ತೆ. ಈರುಳ್ಳಿ ಸ್ವಲ್ಪ ಗೋಲ್ಡನ್ ಕಲರ್ ಬಂದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಈರುಳ್ಳಿ ಸ್ಮೆಲ್ಲೆಲ್ಲ ಹೋಗ್ಬೇಕಲ್ಲ ಸ್ವಲ್ಪ. ಹಾಗೆ ಒಂದು 2-3 ನಿಮಿಷನಾದರೂ ಕೈ ಆಡಿಸ್ತಾನೆ ಇರಬೇಕು. ಸೊ ನಾನಿವಾಗ ಕಸ್ತೂರಿ ಮೆಥಿ ಹಾಕ್ತಾಯಿದ್ದೀನಿ ಸ್ವಲ್ಪ ಅದಕ್ಕೆ. ಅದು ಎಣ್ಣೆಲಿ ಫ್ರೈ ಆದರೆ ಇನ್ನೂ ಚೆನ್ನಾಗಿ ಫ್ಲೇವರ್ ಬಿಡುತ್ತೆ ಅನ್ನೋದಕ್ಕೆ. ಇದಕ್ಕೆ ಸ್ವಲ್ಪ ಬೇಯಿಸಿದ ಸೋಯಾಬೀನ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ಒಂದು 2 ನಿಮಿಷ ಕೈ ಆಡಿಸ್ಬೇಕು. ಸ್ವಲ್ಪ ಅರಿಶಿನ ಪುಡಿ, ಇವಾಗ ಮತ್ತೆ ಅರಿಶಿನ ಪುಡಿ ಹಾಕಿದ್ಮೇಲೆ ಮತ್ತೆ ಸ್ವಲ್ಪ ಕೈ ಆಡಿಸ್ಬೇಕು. ಅದಕ್ಕೆ ಏನು ನಾವು ರುಬ್ಬಿಟ್ಕೊಂಡಿದ್ದೀವಲ್ಲ ಆ ಮಿಶ್ರಣ ಹಾಕ್ಕೊತಿದ್ದೀನಿ. ಇವಾಗ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿ ಸಿಗುತ್ತೆ. ಒಂದು 2 ನಿಮಿಷ ಫ್ರೈ ಮಾಡಿ. ಅದಾದಮೇಲೆ ಅದಕ್ಕೆ ಸ್ವಲ್ಪ ಟೊಮೆಟೊ ಆ್ಯಡ್ ಮಾಡ್ಕೊತಿದ್ದೀನಿ ನಾನಿಲ್ಲಿ. ಟೊಮೆಟೊ ಸ್ವಲ್ಪ ಬಾಡಬೇಕು, ಅಂದರೆ ಮೆತ್ತಗಾಗಬೇಕು, ಅಲ್ಲಿವರೆಗೂ ಸ್ವಲ್ಪ ಬೇಯಿಸಿ. ಅದಕ್ಕೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊತಿದ್ದೀನಿ. ಉಪ್ಪು ಹಾಕೋದ್ರಿಂದ ಟೊಮೆಟೊ ಬೇಗ ಮೆತ್ತಗಾಗುತ್ತೆ. ಒಂದು 5 ನಿಮಿಷ ಹಾಗೆ ಕುದಿಸಿ ಮುಚ್ಚಿಬಿಡಿ.
ಇವಾಗ ಸ್ವಲ್ಪ ಎಲ್ಲ ರಸ ಬಿಟ್ಕೊಂಡಿರುತ್ತೆ, ಟೊಮೆಟೊನೂ ಅರ್ಧ ಬೆಂದಿರುತ್ತೆ. ಎಲ್ಲನೂ ಒಂದು ರೌಂಡ್ ಕ್ಲೀನಾಗಿ ತಿರುಗಿಸಿ ನೋಡಿ. ಮತ್ತು ಇನ್ನೂ ಸ್ವಲ್ಪ ಬೇಯಬೇಕು ಅಂತ ಹಂಗಾಗಿ ನಾನು ಮತ್ತೆ ಮುಚ್ತಿದ್ದೀನಿ. ಸ್ವಲ್ಪ ಅರ್ಧ 1 ನಿಮಿಷ ಇಲ್ಲ 2 ನಿಮಿಷ ಸಾಕು. ಇವಾಗ ಸ್ವಲ್ಪ ಕ್ಲೀನಾಗಿ ಬೆಂದಿರುತ್ತೆ, ಟೊಮೊಟೊ ಎಲ್ಲ ಮೆತ್ತಗಾಗಿರುತ್ತೆ. ಅದಕ್ಕೆ ನಾನು ತೊಳೆದು ನೆನೆಯಿಟ್ಟಂಥ ಅಕ್ಕಿನ ಹಾಕೋತಿದ್ದೀನಿ. ಅಕ್ಕಿನ ನೆನೆಸೋದ್ರಿಂದ ಸ್ವಲ್ಪ ಬೇಗ ಅನ್ನ ಆಗುತ್ತೆ. ಅಕ್ಕಿ ಎಲ್ಲನ ಹಾಕ್ಕೊಂಡಾದ್ಮೇಲೆ ಅದಕ್ಕೆ ನಾವೇನು ತೊಗೊಂಡಿದ್ದೀವಲ್ಲ ಲೋಟದಲ್ಲಿ ಅದರ ಅಳತೆ ಪ್ರಕಾರ ನೀರು ಹಾಕಬೇಕು. ನಾನಿಲ್ಲಿ 2 ಲೋಟ ಅಕ್ಕಿ ತೊಗೊಂಡಿರೋದ್ರಿಂದ ನಾನು 4 ಲೋಟ ನೀರು ಹಾಕ್ತಿದ್ದೀನಿ. ಕ್ಲೀನಾಗಿ ಒಂದು ಸಲ ಕೈ ಆಡಿಸಿ. ಉಪ್ಪು ಹಾಕ್ಕೊತಿದ್ದೀನಿ ಇಲ್ಲಿ. ಅದಾದಮೇಲೆ ನಿಂಬೆಹಣ್ಣು ಹಿಂಡ್ತಾಯಿದ್ದೀನಿ. ನಿಂಬೆಹಣ್ಣು ಬಂದು ಆಪ್ಷನಲ್, ನನಗಿಷ್ಟ. ಸೊ ನಾನು ನಿಂಬೆಹಣ್ಣು ಹಿಂಡೋದ್ರಿಂದ ರುಚಿನೂ ಜಾಸ್ತಿ ಆಗುತ್ತೆ ಅನ್ನೋದಕ್ಕೆ ನಾನು ಹಿಂಡ್ತಿದ್ದೀನಿ. ನಿಮಗಿಷ್ಟ ಇಲ್ಲ ನಿಂಬೆಹಣ್ಣು ಹಿಂಡೋದು ಅಂದರೆ ಆಪ್ಷನಲ್ ಅದು. ಒಂದು 5 ನಿಮಿಷ ಕುದಿಸ್ಕೋಬೇಕು. ಸೊ ಮುಚ್ಚಿ ಇನ್ನು ನೀರು ಕುದಿಯೋ ಟೈಮ್ ಬಂದಾಗಿದೆ. ಸೊ ಈಗ ನಾನು ಕುಕ್ಕರ್ ಮುಚ್ಚಳಮುಚ್ತಿದ್ದೀನಿ. ಇದನ್ನು ಮುಚ್ಚಿ 1ರಿಂದ 2 ವಿಷಲ್ ಕೂಗಿಸ್ಕೊಬೇಕು. ಯಾಕಂದರೆ ಒಂದು ಕೂಗಿಸ್ಕೊಂಡ್ರೂ ನಡೆಯುತ್ತೆ, ಕೆಲವು ಅಕ್ಕಿ ಒಂದಕ್ಕೂ ಬೇಯಲ್ಲ. ಹಂಗಾಗಿ 2 ವಿಷಲ್ ಕೂಗಿಸ್ಕೊಬೇಕು. 2 ವಿಷಲ್ ಕೂಗಿಸೋದ್ರಿಂದ ಅನ್ನ ಚೆನ್ನಾಗಿ ಅರಳಿರುತ್ತೆ. ಸೊ ನನಗೆ 2 ವಿಷಲ್ ಬೇಕೇ ಬೇಕು. ಸೊ 2 ವಿಷಲ್ ಕೂಗಿಸ್ಕೊತೀನಿ. ಸೊ ಬನ್ನಿ ನೋಡೋಣ ಹೇಗಾಗಿದೆ ಸೋಯಾಬೀನ್ ಪುಲಾವ್. ವಾವ್, ಬಿಸಿಯಾಗಿ ತುಂಬ ಚೆನ್ನಾಗಾಗಿದೆ. ಸೊ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ. ಯಾರು ವೆಜಿಟೇರಿಯನ್ ಇದ್ದಾರೆ ಅವರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಈ ಸೋಯಾಬೀನ್ ಪಲಾವ್. ಒಂದು ಸಲ ಟ್ರೈ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.